ನಮಸ್ಕಾರ ಸ್ನೇಹಿತರೆ, ವ್ಯಾಕರಣದ ಒಂದು ಪ್ರಮುಖ ಅಂಗವಾದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿಯೋಣ. ಪ್ರತ್ಯಯ ಎಂದರೆ ಒಂದು ಪದದ ಕೊನೆಗೆ ಸೇರುವ ಕೆಲವು ಅಕ್ಷರಗಳ ಗುಂಪು. ಇವು ಆ ಪದದ ಕೊನೆಗೆ ಸೇರಿ ಅದರ ಅರ್ಥವನ್ನು ಮಾರ್ಪಡಿಸುತ್ತವೆ. ಇವುಗಳನ್ನೇ ನಾವು ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಅಂದರೆ ನೋಡಿ, ಸ್ವತಂತ್ರವಾದ ಒಂದು ಪದದ ಅರ್ಥವನ್ನು ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಗಳಲ್ಲಿ ಬದಲಾಯಿಸಲು ನಾವು ಗೆ, ಇಂದ, ಅಲ್ಲಿ ಮೊದಲಾದ ಅಕ್ಷರಗಳ ಗುಂಪುಗಳನ್ನು ಸೇರಿಸುತ್ತೇವೆ. ಇದನ್ನೇ ನಾವು ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಹಾಗಾದರೆ ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಏನು? ಒಂದು ವಾಕ್ಯ ಅಥವಾ ಸಾಲಿನಲ್ಲಿರುವ ನಾಮಪದಗಳ ನಡುವಣ ಇಲ್ಲವೇ ಹೆಸರು ಪದಗಳ ಮತ್ತು ಕ್ರಿಯಾಪದಗಳ ನಡುವಣ ನಂಟನ್ನು ಅಥವಾ ಬೆಸುಗೆಯನ್ನು ತಿಳಿಸುವ ಪದದ ಪ್ರತ್ಯಯಗಳನ್ನು ನಾವು ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಇಂಗ್ಲಿಷ್ನಲ್ಲಿ ಕನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಪ್ರಿಪೋಸಿಷನ್ ಎಂದು ಬಳಸುತ್ತೇವೆ. ನೋಡಿ, ಸರಳವಾಗಿ ಪ್ರತ್ಯಯವನ್ನು ಹೆಸರಿಸುವುದೇ ವಿಭಕ್ತಿಗಳು. ಇಲ್ಲಿ 3 ಉದಾಹರಣೆಗಳನ್ನು ಹೇಳ್ತೇನೆ, ನಾನು ಕೇಳಿಸ್ಕೊಳ್ಳಿ. ಮೊದಲನೆಯದಾಗಿ ರಾಮ, ಹೆಂಡತಿ, ಸೀತೆ. ನಾನು ಹೀಗೆ ಹೇಳಿದ್ದು ಒಂದು ವಾಕ್ಯ, ರಾಮ, ಹೆಂಡತಿ, ಸೀತೆ. ಆದರೆ ಇಲ್ಲಿ ಒಂದು ಅರ್ಥಪೂರ್ಣವಾದ ವಾಕ್ಯ ರಚನೆಯಾಗಿಲ್ಲ. ಇದು ಒಂದು ಅರ್ಥಪೂರ್ಣವಾದ ವಾಕ್ಯ ರಚನೆ ಆಗಬೇಕಂದ್ರೆ ನಾ ಪ್ರತ್ಯಯವನ್ನು ಬಳಸಬೇಕು. ಹೆಂಡತಿ, ಸೀತೆ. ಹೌದು, ಸೀತೆ ಹೆಂಡತಿ. ಯಾರಿಗೆ? ಆಗ ನಾವು ರಾಮ ಅನ್ನೋ ನಾಮಪದದ ಪಕ್ಕ ನಾ ಪ್ರತ್ಯಯವನ್ನು ಬಳಸಿದ್ರೆ ಅದು ಒಂದು ಅರ್ಥಪೂರ್ಣವಾದ ವಾಕ್ಯವಾಗುತ್ತದೆ. ರಾಮನ ಹೆಂಡತಿ ಸೀತೆ. ಅದೇ ರೀತಿಯಾಗಿ ನಾವು ಎರಡನೆಯ ಉದಾಹರಣೆಯನ್ನು ಗಮನಿಸೋದಾದ್ರೆ, ಇವನು ಅಮ್ಮ ಮಗ. ಇವನು ಅಮ್ಮ ಮಗ. ನೋಡಿ, ಇದು ಕೂಡ ಅಷ್ಟೇ ಒಂದು ಅರ್ಥಪೂರ್ಣವಾದ ವಾಕ್ಯ ಆಗಿಲ್ಲ. ಇದೊಂದು ಅರ್ಥಪೂರ್ಣ ವಾಕ್ಯ ಆಗಬೇಕಂದ್ರೆ ನಾ ಪ್ರತ್ಯಯವನ್ನು ಬಳಸಬೇಕು. ಎಲ್ಲಿ ಬಳಸಬೇಕು? ಇವನು ಅಮ್ಮ ಮಗ, ಇವನು ಅಮ್ಮನ ಮಗ. ನೋಡಿ, ನಾ ಪ್ರತ್ಯಯವನ್ನು ಅಮ್ಮ ಅನ್ನೋ ನಾಮಪದಕ್ಕೆ ನಾ ಪ್ರತ್ಯಯವನ್ನು ಬಳಸಿದ್ರೆ ಇವನು ಅಮ್ಮನ ಮಗ ಎಂದಾಗುತ್ತದೆ. ಅದೇ ರೀತಿಯಾಗಿ ರಾವಣ ತಮ್ಮ ವಿಭೀಷಣ. ರಾವಣ ತಮ್ಮ ವಿಭೂಷಣ ಒಂದು ಅರ್ಥವಿಲ್ಲದ ವಾಕ್ಯವಾಗಿದೆ. ಇದು ಒಂದು ಅರ್ಥಪೂರ್ಣವಾದ ವಾಕ್ಯ ಆಗಬೇಕಾದ್ರೆ ನಾ ಪ್ರತ್ಯಯವನ್ನ ಬಳಸಬೇಕು. ರಾವಣನ ತಮ್ಮ ವಿಭೀಷಣ. ನೋಡಿ, ಈಗ ಒಂದು ಅರ್ಥಪೂರ್ಣವಾದ ಪದ ರಚನೆಯಾಯಿತು. ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ವಾಕ್ಯಗಳನ್ನು ಪೂರೈಸ್ತವೆ. ವಿಭಕ್ತಿ ಪ್ರತ್ಯಯಗಳು ವಾಕ್ಯಗಳನ್ನು ಪೂರೈಸುವುದಕ್ಕೆ ಮತ್ತು ಸಂಬಂಧವನ್ನು ಸೂಚಿಸುವುದರಲ್ಲಿ ಅಥವಾ ತಿಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಪ್ರಮುಖವಾಗಿ 8 ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತೇವೆ ಸ್ನೇಹಿತರೆ ನಾವು. ಅವುಗಳನ್ನ ನೋಡೋದಾದ್ರೆ, ಪ್ರಥಮ ವಿಭಕ್ತಿ. ಪ್ರಥಮ ಅಂದರೆ ಮೊದಲು ಅಂತ ಗೊತ್ತು. ಪ್ರಥಮ ವಿಭಕ್ತಿಗೆ ಪ್ರತ್ಯಯವಾಗಿ ಊ ಬಂದರೆ, ಪ್ರಥಮ ವಿಭಕ್ತಿಗೆ ಪ್ರತ್ಯಯವಾಗಿ ಊ ಬಂದಾಗ ನಾಮಪದ ರಾಮ ಅಂತಕ್ಕಂಥದ್ದು ರಾಮನು ಎಂದಾಗುತ್ತದೆ. ಅದೇ ರೀತಿಯಾಗಿ ದ್ವಿತೀಯ ವಿಭಕ್ತಿಗೆ ಅನ್ನು ಅನ್ನೋ ಪ್ರತ್ಯಯ ಬಂದಾಗ ನಾಮಪದ ರಾಮ ಇದ್ದದ್ದು ರಾಮನನ್ನು ಎಂದಾಗುತ್ತದೆ. ಹಾಗೆಯೇ ತೃತೀಯ ವಿಭಕ್ತಿಗೆ ಪ್ರತ್ಯಯವಾಗಿ ಇಂದ ಬಂದರೆ ರಾಮ ಅನ್ನೋ ನಾಮಪದ ರಾಮನಿಂದ ಎಂದಾಗುತ್ತದೆ. ಹಾಗೆಯೇ ಚತುರ್ಥಿ ವಿಭಕ್ತಿಗೆ ಪ್ರತ್ಯಯವಾಗಿ ಗೆ, ಇಗೆ, ಕೆ, ಅಕ್ಕೆ ಬಂದರೆ ನಾಮಪದ ರಾಮ ಇದ್ದದ್ದು ರಾಮನಿಗೆ ಎಂದಾಗುತ್ತದೆ. ಹಾಗೆ ಪಂಚಮಿ ವಿಭಕ್ತಿಗೆ ಪ್ರತ್ಯಯವಾಗಿ ದೆಸೆಯಿಂದ ಬಂದರೆ ರಾಮ ಅನ್ನುವಂತಹ ನಾಮಪದ ರಾಮನ ದೆಸೆಯಿಂದ ಎಂದಾಗುತ್ತದೆ. ಹಾಗೆ ಷಷ್ಠಿ ವಿಭಕ್ತಿಗೆ ಪ್ರತ್ಯಯವಾಗಿ ಆ ಬಂದರೆ ರಾಮ ಅನ್ನೋ ನಾಮಪದ ರಾಮನ ಎಂದಾಗುತ್ತದೆ. ಮತ್ತು ಸಪ್ತಮಿ ವಿಭಕ್ತಿಗೆ ಪ್ರತ್ಯಯವಾಗಿ ಅಲ್ಲಿ ಬಂದರೆ ನಾಮಪದ ರಾಮ ಇದ್ದದ್ದು ರಾಮನಲ್ಲಿ ಎಂದಾಗುತ್ತದೆ. ಸಂಬೋಧನಾ ವಿಭಕ್ತಿಗೆ ಪ್ರತ್ಯಯವಾಗಿ
ಆ ಎ ಈ ಬಂದರೆ ನಾಮಪದ ರಾಮ ಇದ್ದದ್ದು ರಾಮನೇ ಎಂದಾಗುತ್ತದೆ. ನೋಡಿ, ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ, ಕೆ, ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಸಂಬೋಧನ ಆ ಎ ಈ. ಧನ್ಯವಾದಗಳು.